ಬ್ಯಾಂಗ್ಳೂರಿನಲ್ಲಿ ನಮ್ಮ ಮುಸ್ಲಿಂ ಸಮುದಾಯ ಒಂದು ಯಾವ ಥರ ಒಂದು ಟಾರ್ಗೆಟ್ ಆಗಿದೆ ಅಂದರೆ ಸರ್, ನೀವು ನಮ್ಮ ಸಚಿವ ಜಮೀರ್ ಅಹಮದ್ ಸರ್ ಅವ್ರ ಕ್ಷೇತ್ರ ನೋಡ್ಬೋದು, ಗೋರಿಪಳ್ಳ. ಅದ್ರ ಪಕ್ಕ ನಮ್ಮದು ವಿಜಯನಗರ ನೋಡ್ಬೋದು. ಸರ್, ವಿವಿಧತೆಯಲ್ಲಿ ಏಕತೆ ಕಾಣುವ ನಮ್ಮ ದೇಶ. ವಿಜಯನಗರ ಡೆವಲಪ್ಮೆಂಟ್ ಆಗಿದೆ, ತುಂಬ ಭಾಳ ಸಂತೋಷ ಸರ್. ಯಾಕಂದರೆ ಅವರು ಕೂಡ ನಮ್ಮ ದೇಶದ ನಾಗರಿಕರು. ಯಾಕೆ ಗೋರಿಪಾಳ್ಯದವರು ನಮ್ಮ ದೇಶದ ನಾಗರಿಕರು ಅಲ್ವಾ? ಇದು ನನ್ನ ಒಂದು ಪ್ರಶ್ನೆ. ಗೋರಿಪಾಳ್ಯ ಇರಲಿ, ಟ್ಯಾನಿ ರೋಡ್, ಗುರ್ದಳ್ಳಿ, ಮುಸ್ಲಿಂ ಪಾಪ್ಯುಲೇಟ್ ಯಾವ್ದು ಏರಿಯಾಗಳಿದಾವೋ, ಯಾವ ಥರ ಒಂದು ಟಾರ್ಗೆಟ್ ನಾವು ಆಗಿದ್ದೀವಿ ಅಂದರೆ, ಆ ಏರಿಯಾ ಒಳಗಡೆ ನಾವು ಹೋದರೆ ಸರ್, ಯಾವಾಗ ಆಚೆ ಬಂದುಬಿಡ್ತೀವೋ ಅಂತ ನಾವು ಒಂಥರ ಇಂಡಿಸಿಪ್ಲಿನ್ ಏರಿಯಾ ಸರ್. ಒಂದು ರೂಟ್ ಸರಿ ಇಲ್ಲ. ಯಾವಾಗ ಈ ಏರಿಯಾ ನಾವು ಪಾಸ್ ಆಗ್ತೀವೋ ಆ ಥರ ಒಂದು ಇಡೀ ಬ್ಯಾಂಗ್ಳೂರು ಡೆವಲಪ್ ಆಗಿದೆ ಸರ್. ಯಾವ ಥರ ಇತ್ತು ಬ್ಯಾಂಗ್ಳೂರಿಗೆ, ಯಾವ ಥರ ಆಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಆದರೆ ಮುಸ್ಲಿಂ ಕಮ್ಯುನಿಟಿ ಏರಿಯಾಸ್ ಏನಿದೆಯೋ ಅದು ತುಂಬ ಟಾರ್ಗೆಟ್ ಆಗಿದೆ ಅಂತ ಒಂದು ನಮ್ಮ ಅನಿಸಿಕೆ. ನಮ್ಮಲ್ಲಿ ಯಾವಾಗ ವಿದ್ಯೆಯ ಕೊರತೆ ಇರುತ್ತೆ, ಇಲೆಕ್ಟ್ರಿಸಿ ಜಾಸ್ತಿ ಇರುತ್ತೆ, ಆವಾಗ ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದು ಬಿಟ್ಬಿಡ್ತೇವೆ. ಪ್ರಜ್ಞೆ ಹೇಗೆ ಬರುತ್ತೆ? ವಿದ್ಯೆಯಿಂದ ಪ್ರಜ್ಞೆ ಬರುತ್ತೆ, ಪ್ರಜ್ಞೆಯಿಂದ ಪ್ರಶ್ನೆ ಮಾಡ್ತಕ್ಕಂಥ ಶಕ್ತಿ ಬರುತ್ತೆ. ಸೊ ನಮ್ಮ ಗಮನ ಮತ್ತು ಈ ಸಮುದಾಯದ ಪ್ರಯತ್ನ ನಮ್ಮ ಮಕ್ಕಳನ್ನು ಓದಿಸ್ತಕ್ಕಂಥ ನಿಟ್ಟಿನಲ್ಲಿ ಇರಬೇಕು. ಸರ್ಕಾರದ ಪ್ರಯತ್ನಗಳು ಕೂಡ ಅವ್ರಿಗೆ ವಿದ್ಯಾವಂತರಾಗಿ ಮಾಡತಕ್ಕಂಥ ಪ್ರಯತ್ನಗಳು ಇರಬೇಕು. ಒಂದು ಸತಿ ವಿದ್ಯಾವಂತರಾಗ್ಬಿಟ್ರೆ, ಬಹುಸಂಖ್ಯಾತ ಒಂದು ಪಾಪ್ಯುಲೇಷನ್ ಮುಸ್ಲಿಮ್ಸಲ್ಲಿ ವಿದ್ಯೆ ಬಂದ್ಬಿಟ್ರೆ ಎಲ್ಲ ನಾಯಕರಿಗೂ ಪ್ರಶ್ನೆ ಮಾಡ್ತಾರೆ. ಅನ್ಯಾಯದ ವಿರುದ್ಧನೂ ಭಾಳ ಒಂದು ಕಾನೂನಿನ ಚೌಕಟ್ಟು ಒಳಗಡೆ ಪ್ರಶ್ನೆ ಮಾಡ್ತಾರೆ. ಇವಾಗ ಏನಾಗಿದೆ, ವಿದ್ಯೆಯ ಕೊರತೆಯಿಂದ ಏನೇ ಒಂದು ಅನ್ಯಾಯ ಆದರೆ ಬೀದಿಗೆ ಇಳಿದು ಗಲಾಟೆ ಆಗಿಬಿಟ್ರೆ, ಸೊ ನಮ್ಮಲ್ಲಿ ವಿದ್ಯೆ ಬಂದರೆ ಈ ವೇದಿಕೆಗೆ ಬಂದು ಪ್ರಶ್ನೆ ಮಾಡ್ತಕ್ಕಂಥ ಸಾಮರ್ಥ್ಯ, ಆ ಶಕ್ತಿ ಅವನಿಗೆ ಬರುತ್ತೆ. ವಿದ್ಯಮಾನಗಳು ಏನು ನಡೀತಾ ಇದ್ದಾವೆ ಅದನ್ನು ಗೊತ್ತಾಗುತ್ತೆ. ಇನ್ನೊಂದೇನು, ಎಕ್ಸ್ಟ್ರೀಮಿಸ್ಟ್ ಎಲ್ಲ ಸಮುದಾಯಗಳನ್ನು ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಯಾರು ಎಕ್ಸ್ಟ್ರೀಮಿಸ್ಟು, ಕೆಲವು ಓವೈಸಿ ಅವ್ರ ಭಾಷಣನ ಭಾಳ ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡ್ತಾರೆ, ಭಾಳ ಜೋರಾಗಿ ಮಾತಾಡ್ತಾರೆ. ಲಾಂಗ್ ಟರ್ಮಲ್ಲಿ ಇದ್ರ ಪರಿಣಾಮಗಳೇನಾಗ್ತವೆ, ಆ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ವಿದ್ಯೆಯಿಂದ ಮಾತ್ರ ಬರೋದು. ನಮ್ಮ ಪ್ರಾಥಮಿಕ ಪ್ರಯತ್ನಗಳು ಎಲ್ಲ ಸಮುದಾಯಗಳಿಗೆ ವಿದ್ಯಾವಂತರು ಮಾಡಿದ್ರೆ, ಇನ್ಕ್ಲೂಡಿಂಗ್ ಮುಸ್ಲಿಂ ಸಮುದಾಯ, ನಮ್ಮ ದೇಶದಲ್ಲಿ ಅವರಲ್ಲಿ ಬರೀ ವಿದ್ಯೆ ಕೊಟ್ಟು ಬಿಟ್ಟರೆ ಅಲ್ಲ, ಅವರಲ್ಲಿ ಪ್ರಜ್ಞೆಯನ್ನು ಮೂಡಿಸಿದರೆ ಈ ಸಮಸ್ಯೆಗಳಿಗೆ ಏನಾದರೂ ಒಂದು ಅರ್ಥ ಬರುತ್ತೆ. ಇನ್ನೊಂದು ವಿಚಾರ,